ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಅವರೆಕಾಳು ಚಿಕನ್ ಗ್ರೇವಿ. ಸೊ ಅವರೆಕಾಳು ಸೀಸನ್ ಮುಗೀತು, ಆದರೂ ಸ್ವಲ್ಪ ಅವರೆಕಾಳು ಇತ್ತು ಅಂತಂದ್ಬಿಟ್ಟು ಅವರೆಕಾಳು ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ. ಮೊದಲಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 2 ದಪ್ಪ ಈರುಳ್ಳಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಕಾಳುಮೆಣಸು, ಚಕ್ಕೆ, ಲವಂಗ, ಅವರೆಕಾಳು, ಮತ್ತು ಇದು ಫ್ರೈ ಮಾಡೋಕ್ಕೆ ಒಂದು 3ರಿಂದ 4ರಷ್ಟು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದು, ಟೊಮೆಟೊ, ಜಿಂಜರ್ ಮತ್ತು ಗಾರ್ಲಿಕ್, ಚಿಕನ್. ಸೊ ಮೊದಲಿಗೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟಿಗೆ ಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮೊದಲಿಗೆ ಇದೆಲ್ಲ ಹಾಕ್ಕೊಳ್ಳೋಷ್ಟೊತ್ತಿಗೆ ಜಾರು ಫಿಲ್ ಆಗಿಬಿಡ್ತು ಅಂತಂದ್ಬಿಟ್ಟು ಸ್ವಲ್ಪ ಅದನ್ನು ಪೇಸ್ಟ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಸ್ಪೇಸ್ ಆಯಿತು ಅಂತ ಕೊತ್ತಂಬರಿ ಪುದೀನನ ಆಮೇಲೆ ಹಾಕ್ಕೋತಾ ಇದ್ದೀನಿ. ಆದರೆ ನೀವು ಒಟ್ಟಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ತುಂಬ ಮಾಡೋಕ್ಕೆ ತುಂಬ ಈಸಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋಕ್ಕೆ ತುಂಬ ಈಸಿ, ಬೇಗನೂ ಆಗಿಬಿಡುತ್ತೆ. ಸೊ ಪೇಸ್ಟ್ ರೆಡಿ ಆಯಿತು. ನಾನಿಲ್ಲಿ ಇದನ್ನು ಕುಕ್ಕರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಸೊ ಆಯಿಲು ಚೆನ್ನಾಗಿ ಕಾದ ಮೇಲೆ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ತುಂಬ ಚೆನ್ನಾಗಿ ಸ್ಲೈಸಾಗಿ, ಅಂದರೆ ತುಂಬ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದನ್ನು ಈರುಳ್ಳಿನ ಚೆನ್ನಾಗಿ ಹಾಕ್ಕೊಂಡು, ಇಲ್ಲಿ ನಾನು 2ರಿಂದ 3 ಸ್ವಲ್ಪ ದಪ್ಪ ಈರುಳ್ಳಿನೇ ತಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ತೊಳೆದಿಟ್ಕೊಂಡಿರೋಂಥ ಚಿಕನ್ನ, ನಾನಿಲ್ಲಿ 1.5 kgಯಷ್ಟು ಚಿಕನ್ ಇದೆ. ಸೊ ಈ ಚಿಕನನ್ನು ಇನ್ನೊಂದು ಏನಂತಂದರೆ, ಚಿಕನನ್ನು ಚೆನ್ನಾಗಿ ಒಂದು 3ರಿಂದ 4 ಸಲ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಟ್ಬಿಟ್ಟು, ಅದಾದಮೇಲೆ ಮತ್ತೆ ಒಂದು 2 ಸಲ ವಾಶ್ ಮಾಡಿಕೊಂಡ್ರೆ ಚಿಕನಲ್ಲಿ ಬರೋವಂಥ ಬ್ಲಡ್ ಸ್ಮೆಲ್ ಬರಲ್ಲ. ಸೊ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ತುಂಬ ಬ್ಲಡ್ ಸ್ಮೆಲ್ ಇರುತ್ತೆ, ಅದು ಡಿಶನ್ನೇ ಹಾಳು ಮಾಡಿಬಿಡುತ್ತೆ. ಸೊ ಹಾಗಾಗಿ ಚಿಕನನ್ನು ಅರಿಶಿನ ಪುಡಿ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಟು ಮತ್ತೆ ತೊಳೆಯೋದ್ರಿಂದ ಆ ಸ್ಮೆಲ್ ಇರೋದಿಲ್ಲ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಚಿಕನ್ ತುಂಬ ಅಂದರೆ ಆ ಸ್ಮೆಲ್ ಇಲ್ಲದೆ ಇರೋದ್ರಿಂದ ಚಿಕನ್ ಟೇಸ್ಟಿಯಾಗೂ ಇರುತ್ತೆ. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕುಕ್ ಆಗೋಕ್ಕೆ ಬಿಡ್ತೀನಿ. ಆ ಕುಕ್ ಆಗೋಕ್ಕೆ ಬಿಟ್ಟಾಗ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅಲ್ಲಿ ನೀರನ್ನು ಆ್ಯಡ್ ಮಾಡಬಾರ್ದು, ಅದನ್ನೇ ಬಿಡಬೇಕು. ನೀರು ಬಿಟ್ಕೊಳ್ಳುತ್ತೆ, ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಕುಕ್ ಆಗಿ ಆದಮೇಲೆ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೋಬೇಕು. ಈ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಚಿಕ್ಕದಾದರೆ 2 ಟೊಮೆಟೊ ತೊಗೊಳ್ಳಿ. ಆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಅವರೆಕಾಳನ್ನು ಹಾಕೋತಾ ಇದ್ದೀನಿ ಇದ್ಕಿದ್ದು. ಸೊ ಅವರೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಬಂದರೆ ನಮ್ಮ ಈಸಿ ಟೇಸ್ಟಿಯಾದ
ಅವರೆಕಾಳು ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಮುದ್ದೆ, ಚಪಾತಿ ಜೊತೆ ತಿನ್ಬೋದು. ಇವತ್ತು ನಾನು ಮುದ್ದೆ ಜೊತೆ ತಿಂದೆ. ತುಂಬ 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 ಚೆನ್ನಾಗಿತ್ತು. ಎಷ್ಟು ಅಂದರೆ ನೀವು ಟ್ರೈ ಮಾಡಿ ನನಗೆ ರೆಸಿಪಿ ಹೇಗಿತ್ತು ಅಂತ ಹೇಳಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಖತ್ತಾಗಿರುತ್ತೆ. ಈ ಥರ ಇನ್ನೂ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.